ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ. ಹಾಗೆ ಬಂದು ಈಗ ಸಂಜೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾವು ಹೆಣ್ಮಕ್ಳು ಒಂದೊಂದು 10 ನಿಮಿಷ ಲೈಫಲ್ಲಿ ಯೋಚನೆ ಮಾಡಿದ್ರೆ ತಡ್ಕೊಳ್ಳೋ ಒಂದೊಂದು ನಿರ್ಧಾರನೂ ತುಂಬಾ ದೊಡ್ಡದಾಗಿರುತ್ತೆ. ಯಾವುದೇ ಆದ್ರೂ 10 ನಿಮಿಷ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಏನು ಉದ್ದ ಮಾತಾಡೋಕ್ಕೆ ಹೋಗೋಲ್ಲ, 5 ನಿಮಿಷದ್ದು. ಯಾಕೆಂದರೆ ಕಿವಿ ಮಾತು ಅದು ಎಕ್ಸಾಂಪಲ್ ನಮ್ಮ ಮನೇಲೇ ಆಗಿದ್ದು. ತಾಳ್ಮೆ, ಹೆಣ್ಮಕ್ಳಿಗೆ ಎಷ್ಟು ತಾಳ್ಮೆ ಇರಬೇಕು ಅನ್ನೋದು, ಮತ್ತು ಒಂದು 10 ನಿಮಿಷ ಯೋಚನೆ ಮಾಡಿದ್ರೆ ಅವ್ರ ಲೈಫ್ ಹೇಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ಯಾವುದೇ ವಿಷಯಕ್ಕೂ ಸಡನ್ನಾಗಿ ದುಡುಕಿ ಯಾವುದೇ ಥರ ನಿರ್ಧಾರ ತೊಗೋಬೇಡಿ. 1 ಸೆಕೆಂಡಿಗೆ ತಗೊಳ್ಳೋ ನಿರ್ಧಾರ ನಮ್ಮ ಲೈಫನ್ನೇ ಚೇಂಜ್ ಮಾಡೋಕ್ಕುತ್ತೆ. ತಗೊಳ್ಳೋ 1 ನಿಮಿಷದ್ದು ನಿರ್ಧಾರ ನಮ್ಮ ಲೈಫೇ ಚೇಂಜ್ ಮಾಡೋಕ್ಬಿಡುತ್ತೆ. ಯಾಕಂದರೆ ಕೆಟ್ಟದನ್ನು ತಗೊಳ್ಳೋದು 10 ನಿಮಿಷದ ಕೆಲಸ, ಒಳ್ಳೆಯದು ಅಂತ ತಗೊಳ್ಳೋದು 100 ಸತತ ಪ್ರಯಾಣ ಮಾಡಬೇಕು. ಹಾಗೆ ಜೀವನ ಒಂದ್ಸಲ ಹೋದ್ಮೇಲೆ ಮತ್ತೆ ಬರಲ್ಲ. ಬ್ರಹ್ಮ ಕೊಟ್ಟಿದ್ದು ಜೀವನ ಇದು. ಅದು ಅವಾಗ ಅವನೇ ಬಂದು ನಮ್ಮನ್ನು ಕರಿಬೇಕೇ ವಿನಃ ನಾವಂತೂ ಅದನ್ನು ಇದು ಮಾಡೋಕ್ಕಾಗಲ್ಲ. ಓಕೆನಾ? ಯಾಕಂದರೆ ಅವನು ನಿನ್ನ ಜಾಗ ನಡೀತು ಅಂತಂದರೆ ನಾವು ಹೋಗ್ತಾ ಇರಬೇಕು. ಅದು ಎಂಥ ಸಂದರ್ಭದಲ್ಲಿ, ಇವಾಗ ನಾನು ನಿಮ್ಮ ಲೈವಲ್ಲಿ ಈ ಥರ ಕೂತಿದ್ದೀನಿ, ಈಗನೇ ಪ್ರಾಣ ಹೋಗ್ಬೋದು, ಅದು ಹೇಳೋಕ್ಕಾಗಲ್ಲ. ನಾನು ಇವಾಗ ಮಾತಾಡಿ ನಾಳೆ ಹೇಳ್ತೀನಿ ಅನ್ನೋ ಪ್ರಾಣ ಗೊತ್ತಿಲ್ಲ. ಎಲ್ಲ ಬ್ರಹ್ಮನಿಚ್ಛೆ. ಬ್ರಹ್ಮ ಯಾವಾಗ ನಿಂದು ಬಂತು ಜಾಗ ನಡಿ ಖಾಲಿ ಮಾಡು ಅಂದಾಗ ನೀವು ಯಾವುದೋ ಒಂದು ರೂಪದಲ್ಲಿ ಕಾಲೆಡಿಗೆ ಪ್ರಾಣ ಹೋಗುತ್ತೆ, ಕೂತಲ್ಲೇ ಪ್ರಾಣ ಹೋಗುತ್ತೆ. ಆದರೆ ಕೈಯಾರ ಯಾರು ಜೀವನ ಹಾಳು ಮಾಡ್ಕೋಬೇಡಿ. ಏನೇ ಬರಲಿ ಎದುರಿಸಿ ನಾವು ಮೆಟ್ಟಿ ನಿಂತಾಗಲೇ ಆ ಜೀವನಕ್ಕೆ ಅರ್ಥ ಸಿಗೋದು. ಯಾಕಂದರೆ ಎಕ್ಸಾಂಪಲ್ ಬೇರೆ ಯಾರು ಬೇಡ, ನನ್ನ ಸ್ವಂತ ತಂಗಿನೇ 10 ನಿಮಿಷ ಅವಳು ಆಲ್ಮೋಸ್ಟ್ ಎಲ್ಲರ ಜೊತೆನೂ ಮಾತಾಡಿದ್ಲು. ಎಲ್ಲರ ಜೊತೆ ಮಾತಾಡಿ ಸಣ್ಣ ಜಗಳ ಸೂಸೈಡ್ ಅಟೆಂಡ್ ಮಾಡಿಕೊಂಡ್ಳು ನನ್ನ ತಂಗಿ. ಆವಾಗಲಿಂದ ನಾನು ಅಂತೀವಿ, ಜೀವನದಲ್ಲಿ ಏನೇ ಬರ್ತೀವಿ, ಹೋಯ್ತು, ಒಂದು ಪ್ರಾಣ ಹೋಯ್ತು, ಒಂದು ಮಗು ತಬ್ಲಿ ಆಯಿತು, ಆಯ್ತಾ? ನಾನು ಅದಕ್ಕೆ ಹೇಳೋದು, ಹೀಗಂದರೆ ಆ ಪ್ರೀತಿ ತಾಯಿ ಕೊಟ್ಟ ಪ್ರೀತಿ ಆಗಲ್ಲ. ಎಷ್ಟೇ ಆದರೂ ಮಲ್ತಾಯಿನೇ ತಾಯಿನೇ ಅಂತ ಆಗೋದು. ನಾವು ಹೆಣ್ಮಕ್ಳು, ಮದುವೆ ಆಗಿರೋ ಹೆಣ್ಮಕ್ಳು, ಅದು ಮದುವೆ ಆಗ್ದಿರೋ ಹೆಣ್ಮಕ್ಳು, ಸ್ವಲ್ಪ ಗಂಡು ಮಕ್ಕಳೇ ಆಗಲಿ, ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ. ಈಗಿನೇನಾಗಿದೆ ಅಂದರೆ, ಹುಡುಗಿ ಕೈ ಕೊಟ್ಟಲು ಅಂತಂದರೆ ಹುಡುಗ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು, ಹುಡುಗ ಕೈ ಕೊಟ್ಟ ಅಂದರೆ ಹುಡುಗಿ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು. ಮನೆ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು. ಮತ್ತು ಕೆಲವರು ಕಟ್ಕೊಂಡು ಹೆಂಡ್ತಿ ನಿಭಾಯಿಸೋಕ್ಕಾಗಲ್ಲ, ಅವ್ರನ್ನೇನು ಮಾಡ್ತೀನಿ ಅಂತ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು. ಸಾಲ ಮಾಡ್ಕೊಂಡು, ನಮ್ಗೇನು ಗೊತ್ತಾ, ನಮ್ಗೆ ಅವಶ್ಯಕತೆ ಎಷ್ಟೈತೆ ನಾವು ಸಾಲ ಮಾಡಬೇಕು, ಅದ್ರ ಮೇಲೆ ಜೀವನ ಮಾಡಬೇಕೇ ವಿನಃ ಮಾಡಿಕೊಂಡು ನಮ್ಮ ಜೀವನ ಒಂದ್ಸಲಿ ಜೀವ ಹೋದರೆ ಮತ್ತೆ ಸಿಗಲ್ಲ. ನಾವು ಹುಡುಕ್ತೀವಂದ್ರೆ ಆ ಜೀವನ ಸಿಗಲ್ಲ. ತಾಳ್ಮೆಯಿಂದ ನಾವು 10 ನಿಮಿಷ ಅದನ್ನು ಏನಾದರೂ 10 ತೀರ ನೋವಾದಾಗ ನಾವು ಒಂದು 10 ನಿಮಿಷ ಆಚೆ ಹೋಗ್ಬಿಟ್ರೆ ನಮ್ಮ ಮನಸ್ಸು ನಿರಾಳ ಆಗುತ್ತೆ. ದುಡುಕಿ ಜೀವನ, ಯಾಕಂದರೆ ಕೆಲವು ಲವ್ ಮಾಡಿದ ಹೆಣ್ಮಕ್ಳು, ಕೆಲವರು ನಾನು ಹೇಳ್ತೀನಿ, ಅಪ್ಪ ಅಮ್ಮನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮನ್ನು ಚಿಕ್ಕವನಿಂದ ಸಾಕಿ ಸಲಗಿರ್ತಾರಲ್ಲ, ಅವ್ರ ಬಗ್ಗೆ 5 ನಿಮಿಷ ಯೋಚನೆ ಮಾಡಿ ಸಾಕು. ಆವಾಗ ನಿಮಗೆ ಕಣ್ಣು ಮುಂದೆ ಅಪ್ಪ ಅಮ್ಮ ಜ್ಞಾನ ಆದರೆ ಅಂತ ಸಾಕ್ಸಕ್ಕೆ ನೀವು ಕೈ ಹಾಕಲ್ಲ. ಗಂಡು ಮಕ್ಕಳು ಅಷ್ಟೇ, ಬರ್ತಾಳ, ಕೈ ಕೊಡ್ತಾಳ, ಹೋಗ್ತಾಳ, ಅವಳೇ ಬಿಂದಾಸ್ ಆಗಿರ್ಬೇಕಾದ್ರೆ ನಿಮ್ಮ ಪ್ರಾಣ ನೀವು ಯಾಕೆ ಕಳ್ಕೊತೀರಾ? ನಿಮ್ಮ ಪ್ರಾಣ ನೀವು ಕಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಸರಿನಾ? ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಬದುಕಿ. ಅಪ್ಪ ಅಮ್ಮನೇ ಮೇಯ್ನು. ಅವರೇ ನಮ್ಮ ಭೂಮಿಗೆ ತಂದವರು ಅವರೇ. ನಮ್ಮ ಸಾಕಿ ಸಲಗಿ ಒಂದು ದೊಡ್ಡ ಸ್ಥಾನದಲ್ಲಿ ಒಂದು ಕೆಲಸ ಕೊಡಿಸೋದ್ರಲ್ಲಾಗಲಿ ಒಂದು ಸ್ಥಾನಕ್ಕೆ ತಂದವರು ತಂದೆ ತಾಯಿನೇ. ಅವ್ರ ಬಗ್ಗೆ ಅವ್ರಿಗೋಸ್ಕರ ಬದುಕೋಣ. ಈಗ ಬಂದು 3 ದಿನ ಕೈ ಕೊಟ್ಬಿಟ್ಟು 3 ದಿನ ಸೋಕೆ ಮಾಡೋರಿಗೋಸ್ಕರ ಏನಕ್ಕೆ ಜೀವನ ಹಾಳು ಮಾಡ್ಕೋಬೇಕು? ನಾವು ದುಡ್ಕೋದು, ಈಗ 10 ನಿಮಿಷ ದುಡ್ಕೊತೀವಿ ಅಷ್ಟೇ, ದುಡುಕ್ಬಿಡ್ತೀವಿ, ಪ್ರಾಣ ತಗೋತೀವಿ. ಆದರೆ ಅಪ್ಪ ಅಮ್ಮ ಎಷ್ಟು ಸಫರ್ ಪಡ್ತಾರೆ ನಮಗೋಸ್ಕರ. ಅವ್ರು ಅದಕ್ಕೆ ನಮ್ಮನ್ನ ಭೂಮಿ ಮೇಲೆ ತಂದಿದ್ದು. ಯಾವನಿಗೋಸ್ಕರನೋ ಸಾಯಕ್ಕೋಸ್ಕರನೋ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕಷ್ಟಪಟ್ಟು ಸಾಕಿ ಸಲಗಿ ಅವ್ರು ಹೊಟ್ಟೆಗಿಲ್ದವರು ನಮಗೆ ಹೊಟ್ಟೆ ತುಂಬಿಸಿ, ನನ್ನ ಮಗ ಈಗಿರಬೇಕು, ನನ್ನ ಮಗಳು ಈಗಿರಬೇಕು ಅಂತ ನಮ್ಮನ್ನು ಬೆಳೆಸೋದೇನಕ್ಕೆ? ನಮ್ಗೆ ಆ ಸ್ಥಾನದಲ್ಲಿ ಗೌರವ ಇಲ್ಲ ಅಂದರೆ ಜಾಗ ಖಾಲಿ ಮಾಡಿ, ತೊಂದರೆ ಇಲ್ಲ. ಅಪ್ಪ ಅಮ್ಮನಿಗೋಸ್ಕರ ಬದುಕಿ, ನಿಮಗೆ ಪ್ರಾಣ ಕೊಡೋಂಥವ್ರ ಜೊತೆ ಬದುಕಿ. ಸೂಸೈಡ್ ಮಾಡ್ಕೊಂಬಿಟ್ರೆ, ನಾನು ದಿನನಿತ್ಯ ಆಲ್ಮೋಸ್ಟ್ ನಾವಿರೋದು ಇಲ್ಲಿ, ನಾವು ಸ್ಮಶಾನದ ಹತ್ರ ಮನೆ ಇರೋದು, ದಿನನಿತ್ಯ ಸೂಸೈಡ್ ಅಟೆಂಡೇ ಬರೋದು. ಹುಡುಗಿ ತೀರೋದ್ಲು, ಹುಡುಗ ಸತ್ತೋದ, ಈ ಲವ್ ಕೇಸಲ್ಲಿ ತಿರೋದ್ರು, ದಿನನಿತ್ಯ ನೋಡಿ ನಾನು ಅದು ಯೋಚನೆ ಮಾಡ್ತೀನಿ, ಏನಕ್ಕೆ ಈ ಥರ?
ಯಾರಿಗೋಸ್ಕರ ಇವರು? ಹಾಗಾದ್ರೆ ಅಪ್ಪ ಅಮ್ಮ ಬೆಳೆಸೋದೇ ಸಾಕು. ನಾವು ಲೈಫಲ್ಲಿ ತುಂಬ ಅಂದರೆ ತುಂಬಾ ಕಷ್ಟ ಬಿದ್ದಿದ್ದೀವಿ, ಎಲ್ಲನೂ ಫೇಸ್ ಮಾಡ್ತಾಯಿದ್ದೀನಿ. ಇವತ್ತಿಗೂ ತಪ್ಪಿದ್ದಲ್ಲ, ಅಪ್ಪ ಅಮ್ಮನ ತಪ್ಪಿದ್ದಲ್ಲ ಏಲ್ವಾ? ಅಪ್ಪ ಅಮ್ಮನ ಹೆಣ್ಣು ಮಕ್ಕಳಿಗೆ ಎಂದೂ ತಪ್ಪಿದ್ದಲ್ಲ. ನೀವು ಕರೆಕ್ಟಾಗಿದ್ದರೂ ಕರೆಕ್ಟಾಗಿದ್ದರೂ ಮಾತಾಡ್ತಾರೆ. ಈಗ ನನಗೆ ನಾನು ಆಲ್ಮೋಸ್ಟು ನಾನೊಂದು ಇನ್ನೊಂದು ವೀಡಿಯೋ ಹಾಕ್ತೀನಿ. ನಾನು ಲೈಫಲ್ಲಿ ಎಷ್ಟು ಸಫರ್ ಪಡ್ತಾಯಿದ್ದೀನಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಅಶ್ವಿನಿ ನೋಟಕ್ಕೆ ಮಾತ್ರ ಫೇಸು ಸುಂದರ ಇದೆ ಅಷ್ಟೇ ಹೊರ್ತು ಆ ಒಳಗಿರೋ ನೋವು ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲ ಇದು ಮಾಡಿದ್ರೆ ಇಷ್ಟೊತ್ತಿಗೆ ನನ್ನಿಂದ ಸತ್ತೋಗ್ಬಿಟ್ಟಿರುವೆ. ಆದರೆ ನಾನು ಬದುಕೋದು ನನ್ನ ಮಗಳಿಗೋಸ್ಕರ ಬದುಕೋದು. ನನಗೂ ಬೆಟ್ಟದಷ್ಟು ನೋವು ಒಳಗಿದೆ. ಅದಕ್ಕೆ ಸಾವೇ ಪರಿಹಾರ ಅಲ್ವಾ? ಅಲ್ವಾ? ನಾವು ಸತ್ತೋಗ್ಬಿಡ್ತೀವಿ, ಆದರೆ ನಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ? ನಮ್ಮ ಮಕ್ಕಳನ್ನ ಇನ್ನೊಬ್ರ ಕೈಲಿ ಕೊಟ್ಟೋಗ್ಬೇಕಾ? ನಾವು ಸತ್ತೋಗ್ತೀವಿ. ನಮ್ಮ ಅಪ್ಪ ಅಮ್ಮ ಈಗ ನನ್ನ ತಂಗಿ ಸತ್ತೋಗಿರೋದಕ್ಕೆ ನಾವು ಇವತ್ತವರೆಗೂ ಕೊರಗ್ತಾಯಿದ್ದೀವಿ. ಇವತ್ತವರೆಗೂ ಅವಳು ಇಲ್ವಲ್ಲ ನನ್ನ ಲೈಫಲ್ಲಿ, ನನ್ನ ತಂಗಿಯನ್ನು ನನ್ನ ಜೊತೆ ಇದ್ದಿದ್ರೆ ನನಗೆ ಎಷ್ಟು ಧೈರ್ಯ ಇರ್ತಿತ್ತು ಅಂತ. ಯಾಕಂದರೆ ಆ ಸ್ಥಾನ ಆಗಿತ್ತು ಅವಳದು. ನಮ್ಮ ಮನೇಲಿ ಒಂದು ಪುಟ್ಟ ತಂಗಿ ಅಂದರೆ ಅವಳೇನೆ. ಇವತ್ತವರೆಗೂ ನನ್ನ ತಮ್ಮ ಮದುವೆ ಆಗದಂತೆ ಇವತ್ತವರೆಗೂ ಅವನು ಅವಳ ಜಪ್ಪದಲ್ಲೇ ಇದ್ದಾನೆ. 2 ನಿಮಿಷದ ನಿರ್ಧಾರ ಅದು. ಗಂಡ ಹೆಂಡತಿ ಜಗಳ ಆಯಿತು, ತಕ್ಷಣ ಹೋದ್ಲು, ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಅವಳ ಪ್ರಾಣ ಹೋಯ್ತು. ಇವತ್ತುವರೆಗೊಂದು ಸಫರ್ ಪಡ್ತಾ ಇರೋದು. ಆಲ್ಮೋಸ್ಟ್ ಅವಳು ಸತ್ತಿ ಎಷ್ಟು ಗೊತ್ತಾ? 14 ವರ್ಷ ಆಯಿತು. 14 ವರ್ಷದಿಂದ ನಾವು ಇಷ್ಟು ಸಫರ್ ಪಡ್ತಾಯಿದ್ದೀವಿ ಗೊತ್ತಾ ಅವಳಿಗೋಸ್ಕರ. ಇವತ್ತವರೆಗೂ ದಿನಕ್ಕೆ ಇಲ್ಲಾಂದ್ರೆ 10 ಸಲ ನನ್ನ ತಂಗಿನ ನಾವು ನೆನಿತೀವಿ. ನನ್ನ ತಮ್ಮ ಆಗಲಿ ನಾನಾಗಲಿ ದಿನಕ್ಕೆ 10 ಸಲ ನಾವು ಅವಳನ್ನ ನೆನಿತೀವಿ. ಯಾಕೆಂದರೆ ಅದು ನಂದು 10 ನಿಮಿಷಕ್ಕೆ ತೊಗೊಂಡಿದ್ದು. ಅಂಥದ್ದು ಬೇಕಾದಷ್ಟು ಕಷ್ಟ ನಾವು ಪಡ್ತಾಯಿದ್ದೀವಿ, ದಿನನಿತ್ಯ ಕಷ್ಟಪಡ್ತಾಯಿದ್ವಿ. ಆದರೆ ಯಾರಿಗೂ ಒಳ ಮನಸ್ಸು ಯಾರಿಗೂ ಗೊತ್ತಾಗಲ್ಲ. ಮೇಲ್ನೋಟ ಚೆನ್ನಾಗಿದ್ರಂದರೆ ಈಗ ಏನು ಗೊತ್ತಾ, ಹೆಣ್ಮಕ್ಳನ್ನ ಹೇಗಿದ್ರೆ ಅವ್ರನ್ನ ಕಾಲು ತುಳಿಬೇಕು ಅಂತಲೇ ಕಾಯ್ತಿರೋಂಥ ಪ್ರಪಂಚ ಇದು ಆಯಿತಾ? ಚೆನ್ನಾಗಿದ್ರೂ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಕೆಟ್ಟ ಮಾತಾಡ್ತಾರೆ. ಗಂಡ ಇದ್ದರೂ ಅವಳು ನಡತೆನೇ ಸರಿ ಇಲ್ಲ ಅಂತ ಜನಗಳೇ ತುಂಬ ಜನ ಇದ್ದಾರೆ. ಅವರು ಚೆನ್ನಾಗಿದ್ರೇ ಅವ್ರ ಕ್ಯಾರೆಕ್ಟರ್ ಲೆಸ್ ಮಾಡೋದೇ ಜನ ತುಂಬ ಜನ ಇದ್ದಾರೆ. ಯಾವುದಕ್ಕೂ ಅಂಜಬಾರ್ದು. ಹೌದು, ನಮ್ಮ ಕಷ್ಟ ಇದೆ, ಹೇಳೋರು ಕೇಳೋರು ತಂದು ಕೊಡ್ತಾರಾ? ಅವ್ರೇನೋ ಚುಚ್ಚು ಮಾತಾಡ್ತಾ ಇದ್ದಾರೆ. ಯಾರೂ ಆಗಲ್ಲ ಅಲ್ವಾ? ನಾವು ಏನೇ ಇದ್ರೂ ಫೇಸ್ ಮಾಡಬೇಕು. ಕಷ್ಟ ಬರಲ್ಲ, ಮತ್ತೆ ಮೀರು ಆಗಲಿಲ್ವ ನಮ್ಮ ಕೈಲಿ ಅಯ್ಯೋ ನಾವು ಸೋತೋದೋ ಅಂತ ಇದ್ದಾಗ ದೇವ್ರ ಮೇಲೆ ಬರಾಗ್ತದೆ. ದೇವರಿದ್ದಾನೆ ನಮಗೆ. ದೇವ್ರು ಕೊಟ್ಟ ಪ್ರಾಣ ದೇವರೇ ತೊಗೊಂಡು ಹೋಗ್ತಾನೆ ವಿನಃ ನಾವು ಕೈ ಮಾಡಿಕೊಂಡ್ರೆ ನಿಮ್ಮ ಆತ್ಮಕ್ಕಂತೂ ಶಾಂತಿ ಸಿಗಲ್ಲ. ಪಿಚಾಚಿಯಾಗಿ ಅಲಿತಾ ಇರ್ತೀರಷ್ಟೇ, ಸರಿನಾ? ಅಪ್ಪ ಅಮ್ಮನಿಗೂ ನೋವು ಇಲ್ಲ. ಕಟ್ಕೊಂಡಿರೋ ಗಂಡ ಒಳ್ಳೆಯವನಾಗಿದ್ದು ನಿಮ್ಮನ್ನ ತುಂಬ ಇಷ್ಟಪಡೋನಾಗಿ ನೀವೇನೋ ಒಂದು ಇದು ಮಾಡಿಕೊಂಡು ಅದರಿಂದ ನೀವು ಸೂಸೈಡ್ ಮಾಡ್ಕೊಳ್ಳೋದು, ಮರ್ಯಾದೆ ಕಳ್ಕೊಳ್ಳೋದು. ಈ ಕಡೆ ಮರ್ಯಾದೆನೂ ಹೋಯ್ತು, ಈ ಕಡೆ ಅಪ್ಪ ಅಮ್ಮನಿಗೂ ನೋವು. ಏನಕ್ಕೆ ಬೇಕು ನೋಡಿ? ಅಲ್ಲ, ಇದು ಕಾಮನು. ಲವ್ ಮಾಡೋದಾಗಲಿ, ಒಬ್ರಿಗೊಬ್ರು ಮನಸ್ಸು ಕೊಟ್ಟು ಮಾತಾಡೋದಾಗಲಿ, ಇದೆಲ್ಲ ಕಾಮನ್ ಇದು, ಆಯಿತಾ? ಆದರೆ ಯಾವುದೇ ವಿಷಯಕ್ಕೂ 10 ನಿಮಿಷ ಯೋಚನೆ ಮಾಡಿ ದುಡುಕ್ಬಿಡಿ. ಯಾವುದೇ ವಿಷಯಕ್ಕೆ ದುಡ್ಕೊಳ್ಳೋದು ದೊಡ್ಡದು. ನಾವು ಇವತ್ತು ದುಡುಕ್ಬಿಡ್ತೀವಿ, 10 ನಿಮಿಷಕ್ಕೆ ದುಡುಕ್ಬಿಡ್ತೀವಿ. ಆದರೆ ನೀವು ಮಾಡೋ 1 ನಿಮಿಷಕ್ಕೆ ದಿನನಿತ್ಯ ನಮ್ಮ ಮನೆ ಸ್ಮಶಾನದ ಹತ್ರ ಬರೋದೆಲ್ಲ ಸೂಸೈಡ್ ಅಟೆಂಡ್. ಹುಡುಗಿಗೋಸ್ಕರ ಲವ್ ಮಾಡ್ಕೊಂಡ, ಹುಡುಗಿ ಕೈ ಕೊಟ್ಟೋದ್ಲು, ಹುಡುಗ ಕೈ ಕೊಟ್ಕೊಂಡು ಹುಡುಗಿ ಸೂಸೈಡ್ ಮಾಡಿಕೊಂಡ್ರು. ತಾಳ್ಮೆ. ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿಬಿಟ್ರೆ ಯಾರು ಮಕ್ಕಳು ಹಾಗೆ ಮಕ್ಕಳ ಬಗ್ಗೆ ತಂದೆ ತಾಯಿ ಯಾರು ನಾವು ದೊಡ್ಡವರು ಮದುವೆ ಆಗಿರೋರು ಮಕ್ಕಳ ಬಗ್ಗೆ ಯೋಚನೆ ಮಾಡಿಕೊಂಡು ಮದುವೆ ಆಗದೆ ಇದ್ದವರು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ರೆ ಯಾರು ಓದೋಳು ಹೋಗಿ ಚೆನ್ನಾಗಿರ್ತಾಳೆ, ನಿಮ್ಮ ಪ್ರಾಣ ಹೋಗಿ ನಿಮ್ಮ ಅಪ್ಪ ಅಮ್ಮ ಕೊರಗ್ತಾರೆ. ಓದೋನು ಹೋಗ್ತಾನೆ, ಅವನು ಚೆನ್ನಾಗಿರ್ತಾನೆ ಇನ್ನೊಂದು ಹುಡುಗಿ ಜೊತೆ, ಆದರೆ ನಿಮ್ಮ ಪ್ರಾಣ ಹೋಗಿ ನಿಮ್ಮ ಅಪ್ಪ ಅಮ್ಮ ಕೊರಗ್ತಾರೆ. ಆದರೆ ಹೆಣ್ಮಕ್ಳು ಏನೇ ತಪ್ಪು ಮಾಡಿದ್ರು ಕಂಡು ಬರುತ್ತೆ. ಗಂಡು ಮಕ್ಳು ಏನು 1000 ತಪ್ಪು ಮಾಡಿದ್ರು ಗಂಡು ಮಕ್ಳದ್ದು ಕಂಡು ಬರಲ್ಲ. ಹೆಣ್ಮಕ್ಳು ಇಷ್ಟುದ್ದ ತಪ್ಪು ಮಾಡಿದ್ರೆ ಸಾಕು ಅವಳು ನಡುತ್ತೇನೆ. ಯಾಕಂದರೆ ಅಣ್ಣನ ಥರ ಮಾತಾಡಲಿ, ತಮ್ಮನ ಥರ ಮಾತಾಡಲಿ, ಫ್ರೆಂಡ್ ಥರ ಮಾತಾಡಲಿ, ಮಗನ ಥರ ಮಾತಾಡಿದ್ರು ಅವ್ರು ನಡತೆ ಸರಿ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ಪ್ರಪಂಚ ಮಾತಾಡೋದು, ಸರಿನಾ? ಆ ವಿಷಯಕ್ಕೆ ಯಾಕಂದರೆ ಹೆಣ್ಮಕ್ಳು ಸತ್ತೋಗ್ಬಿಟ್ರೆ ಅವ್ರಿಗೆ 100 ಥರ ಬಣ್ಣ ಕಟ್ತಾರೆ. ಗಂಡು ಮಕ್ಳು ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನೂ ಮಾತಾಡೋಲ್ಲ. ಅಯ್ಯೋ ಅವ್ನು ತುಂಬ ಇದು ಮಾಡ್ತಿದ್ದ, ಇವಳು ಮೋಸ ಮಾಡಿದ್ಲು ಅಂತ ಹೆಣ್ಮಕ್ಳಿಗೆ ಬ್ಲೇಮ್ ಮಾಡಿ ತೋರಿಸೋದೇ ವಿನಃ ಗಂಡು ಮಕ್ಳಿಗೆ ಯಾರೂ ತೋರಿಸಲ್ಲ. ನಾವು ಹೆಣ್ಮಕ್ಳು ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ವೀಕ್ನೆಸ್ ಮಾಡಾಕ್ಬಿಡ್ತಾರೆ. ಈಗ ನಾನು ಎಷ್ಟು ಸ್ಟ್ರಾಂಗ್ ಅಂದರೆ ನಾನು ತುಂಬ ತುಂಬಾ ಸ್ಟ್ರಾಂಗು. ನನ್ನ ಹತ್ರ ಮಾತಾಡಿ ಬಾಯಿ ಕಟ್ಕೊಂಡು ಉಳಿಗಾಲದವ್ರು ಇಲ್ಲಕ್ಕೆ ಇಲ್ಲ. ಆದರೆ
ವೈಟಿಗೆ ಬಂದು ವೀಕ್ನೆಸ್ ಆಗಿಬಿಟ್ಟೆ. ಎಲ್ಲೂ ಇಲ್ಲ, ವೈಟಿಗೆ ಬಂದು ವೀಕ್ನೆಸ್ ಆದೆ, ಆಯಿತಾ. ಹಾಗಾಗಿ ನನ್ನಂಥ ಸ್ಟ್ರಾಂಗ್ ನಾನೇ ಹೇಳ್ತೀನಲ್ಲ, ನಾನು ಏನೆಲ್ಲ ಫೇಸ್ ಮಾಡಿದ್ದೀನಿ, ಈಗಲೂ ಫೇಸ್ ಮಾಡ್ತಾಯಿದ್ದೀನಿ. ತಾಳ್ಮೆ ಕಳ್ಕೊಳ್ಳಲ್ಲ. ನನಗೆ ಉತ್ತರ ಕೊಟ್ಟು ದೇವರಿದ್ದಾನೆ ಅಂತ ಬಿಡ್ತೀವಿ ವಿನಃ ಸೂಸೈಡ್ ಒಂದು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ನಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ ಅಲ್ವಾ. ನಮ್ಮ ತಂದೆ ತಾಯಿಗೆ ನಾವುಗಳಿಗೆ ಬಿಟ್ಟರೆ ಇನ್ಯಾರು ಇರ್ತಾರೆ ಅಲ್ವಾ. ತಂದೆ ತಾಯಿಗಳಿಗೆ ಆ ತಂದೆ ತಾಯಿಗಳು ಆಸೆ ಮಾಡೋದು ನಮ್ಮ ಮಕ್ಕಳು ಸತ್ತಾಗ ನಮಗೆ 4 ಕಿಡಿ ಮಣ್ಣು ಹಾಕಬೇಕು, ಕೊಳ್ಳಿ ಇಡಬೇಕು, ತಲೆ ಬಳಸ್ಕೋಬೇಕು ಅನ್ನೋದು ತಂದೆ ತಾಯಿ ಆಸೆ. ತಂದೆ ತಾಯಿ ಮುಂದೆ ಮಕ್ಕಳು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆ ಎತ್ತು ಕರಳು ಎಷ್ಟು ನೋವು ಕೊಡುತ್ತೆ ಅಲ್ವಾ. ಅದಕ್ಕೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಸ್ವಲ್ಪ ತಾಳ್ಮೆ ಒಂದು ತಗೊಂಡ್ರೆ ಜೀವನದಲ್ಲಿ ಬಿಂದಾಸಾಗಿ ಚೆನ್ನಾಗಿರ್ಬೋದು. ಯಾವುದೇ ವಿಷಯಕ್ಕೂ ದುಡುಕೋದ್ರಿಂದ ನಮ್ಗೆ ಏನೂ ಸಿಗಲ್ಲ ಲಾಭ. 10 ನಿಮಿಷ ನಿಮಗೆ ಬೇಜಾರಾಯ್ತಾ, ಫ್ರೆಂಡ್ಗಳ ಜೊತೆ ಹೋಗಿ ಒಂದು 10 ನಿಮಿಷ ಅವ್ರ ಜೊತೆ ಕಾಲ ಕಳೀರಿ. 10 ಬೇಜಾರಾಯ್ತಾ, ಹೋಗಿ ಒಂದು ದೇವಸ್ಥಾನ ಗುಡಿಗೆ ಹೋಗಿ ಕುತ್ಕೊಂಡು ದೇವ್ರ ಹತ್ರ 10 ನಿಮಿಷ ಜಪ ಮಾಡಿ. ಸಾಧ್ಯ ಆಯ್ತು, ಒಂಟಿಯಾಗಿರೋಕ್ಕೆ ಹೋಗಬೇಡಿ. ಒಂಟಿಯಾಗಿದ್ದಷ್ಟು ಮನಸ್ಸಿಗೆ ಏನೆಲ್ಲ ಆಲೋಚನೆಗಳು ಬರ್ತವೆ. ಜಾಸ್ತಿ ಜನಸಂಖ್ಯೆ ಎಲ್ಲಿರುತ್ತೆ ಅಲ್ಲಿ ಬೇರಿರಿ, ಅವಾಗ ಆ ಥರ ಅನಿಸಲ್ಲ. ಒಂದು ಮನಸ್ಸಿಂದ ತುಂಬ ಹಚ್ಕೊಂಡಿರ್ತೀವಿ, ಅವ್ನು ಬಿಡೋಕ್ಕಾಗಲ್ಲ ಅಂದಾಗ ಆಗ ಏನಾದ್ರು ಒಂದು ನೀವೇ ಒಂದು ಇದು ಮಾಡ್ಕೊಂಬಿಡ್ಬೇಕು. ಎಲ್ಲರೂ ಒಂದು ಹೊರಗಡೆ ಹೋಗೋದು, ಒಂದು ಸ್ನೇಹಿತರ ಮನೆಗೆ ಹೋಗೋದು, ಒಂದು ನೆಂಟರಿಷ್ಟ್ರ ಮನೆಗೆ ಹೋಗೋದು, ಅಲ್ಲಲ್ಲಿ ಕಾಲ ಕಳೀರಿ. 1 ವಾರ ಅಷ್ಟೇ, 1 ವಾರ. ಈಗ ಸತ್ತೋದ್ರೆ 1 ವಾರ ಆಳ್ತಾರೆ, ಮತ್ತೆ ಸುಮ್ಮನಾಗ್ತಾರೆ. ನಾವು ಜೀವನದಲ್ಲಿ ಇನ್ನೂ ಏನೇನೋ ಸಾಧಿಸ್ಬೇಕು. ಇಷ್ಟಿಗೆ ಬಿಟ್ಟೋಗ್ಬಿಟ್ರೆ ನಾವು ಜೀವನದಲ್ಲಿ ಸಾಧನೆ ಮಾಡೋದು ತುಂಬ ಮೇಲಿದೆ. ಸಾಧನೆ ಮಾಡೋದು ನಾವು ಬಿಟ್ಟೋಗಿರ್ತಾರಲ್ಲ ಅವ್ರ ಮುಂದೆ ಸಾಧನೆ ಮಾಡಬೇಕು. ಈಗ 10 ನಿಮಿಷ ಜೀವನೇ ಹೋದರೆ ನಾವೇನು ಸಾಧನೆ ಮಾಡೋಕ್ಕಾಗತ್ತೆ ಅಲ್ವಾ. ಜೀವ ಒಂದಿದೆ. ಇವತ್ತು ನನ್ನ ತಂಗಿ ಇದ್ದಿದ್ರೆ ಅವಳು ಏನು ಸಾಧನೆ ಮಾಡ್ತಿದ್ಲು, ಅವಳು ಹೇಗೆ ಬದುಕ್ತಿದ್ಲ ನಂಗೆ ಗೊತ್ತಿಲ್ಲ. ನಾನು 10 ನಿಮಿಷ ಅವತ್ತು ದುಡುಕಿ ನಿರ್ಧಾರ ತೊಗೊಂಡಿದ್ರೆ ಇವತ್ತು ನಾನು ಇರ್ತಿದ್ದಿಲ್ಲ. ನಾನೀಗ ಬಂದು ನಿಮ್ಮ ಹತ್ರ ಈ ಥರ ಕೂತ್ಕೊಂಡು ಮಾತಾಡ್ತೀನಿ ಅನ್ನೋದಿತ್ತಿಲ್ಲ ಅಲ್ವಾ. ನಾನು ಅಷ್ಟೇ, ಯಾವುದಕ್ಕೆ ಆದ್ರೂ ತಾಳ್ಮೆ ಬೇಗ ಕಳ್ಕೊಳ್ಳಲ್ಲ. ಆದರೆ ಒಂದೊಂದು ಮನ್ಸಿಗೆ ಯಾಕಂದರೆ ನಾವು ಇಷ್ಟಪಟ್ಟವ್ರು ನಮ್ಮ ಮನಸ್ಸು ಚುಚ್ಚಿದಾಗ ನೋವು ಆಗುತ್ತೆ. ಆದರೆ ಸೈಲೆಂಟ್ ಆಗ್ತೀನಿ, ಅಷ್ಟು ರಿಯಾಕ್ಷನ್ ನಾನು ಏನೂ ಕೊಡೋಕ್ಕೋಗಲ್ಲ. ಭಗವಂತ ನೀನಿದೆಯಾ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ಹಾಗೆ ನಾನು ಹೇಳೋದು, ತಾಳ್ಮೆ ಸ್ವಲ್ಪ ಕಡಿಮೆ ಇದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಾವು ಮುಂದೆ ಏನೇನೋ ಅಚೀವ್ ಮಾಡ್ಬೋದು, ಹೇಗಿರ್ಬೋದು. ಬಿಂದಾಸ್ ಲೈಫು. 3 ದಿನ ಇರೋ ಜೀವನಕ್ಕೆ ಏನು ಹೊಡೆದಾಡಬೇಕು ಅಲ್ವಾ. ಚೆನ್ನಾಗಿರಬೇಕು. ಏನೇ ಬಂದರೂ ಎದುರಿಸ್ಕೊಂಡು ಹೋಗ್ತಾ ಇರಬೇಕು. ಕಷ್ಟ ಬರಲಿ ಸುಖ ಬರಲಿ ನಾನೆಲ್ಲ ಎದುರಿಸ್ತೀನಿ ಅನ್ನೋ ಶಕ್ತಿ ನಮ್ಮಲ್ಲಿದ್ದರೆ ನಾವು ಇಲ್ಲಿ ಇಡೀ ಲೋಕನೇ ಆಳ್ಬೋದಂತೆ, ಸರಿನಾ. ಹಾಗೆ ನಾನು ನಮ್ಮನೇಲೂ ಹೇಳ್ಕೊಡೋದಷ್ಟೇ, ಕುಗ್ಗಬೇಡಿ, ಯಾವುದೇ ವಿಷಯಕ್ಕೂ ಕುಗ್ಗಬೇಡಿ, ಎದುರಿಸಿ. ನನ್ನ ಮಗಳಿಗೆ ಹೇಳ್ಕೊಡೋದು ಅಷ್ಟೇ, ಸ್ಟ್ರಾಂಗ್ ಆಗಿರು. ಆಲ್ಮೋಸ್ಟ್ ನನ್ನ ಮಗಳು ಎಷ್ಟು ವೀಕ್ ಅಂದರೆ ಸಿಕ್ಕಾಪಟ್ಟೆ ವೀಕ್ ಅವಳು. ಆದರೆ ಈಗ ಈಗ 1 ವರ್ಷದಿಂದ ನಾವು ಕೊಟ್ಟಿರೋ ಒಂದು ಧೈರ್ಯಕ್ಕೆ ಅವಳು ಬಾಯಿಗೆ ನಾನೇ ಕೊಡೋಕ್ಕಾಗಲ್ಲ. ಯಾರೇ ಬರಲಿ ಎದುರಿಸ್ತೀನಿ ಅಂತ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಅವಳು ಕೊಟ್ಟಿದ್ದೀನಿ ನಾನು ಹೇಗೆ ಸ್ಟ್ರಾಂಗ್ ಆಗಿದ್ದೀನೋ ನೀನು ಆ ಥರ ಸ್ಟ್ರಾಂಗ್ ಆಗಿರಬೇಕು ಅಂತ ಆ ಥರ ನನ್ನ ಮಗಳು ಕೊಟ್ಟಿದ್ದೀನಿ. ಏನೇ ಬಂದರೂ ಬಾಯಿಗೆ ತುಂಬ ಅಳ್ತಿದ್ಲು. ಸಣ್ಣ ವಿಷಯಕ್ಕೆ ಅಳೋದಾಗಲಿ ಮಟ್ಟದಾಗಲಿ ಇದೆಲ್ಲ ಮಾಡ್ತಿದ್ಲು. ಆದರೆ ಇವಾಗ ಅವಳ ಕಣ್ಣಲ್ಲಿ ಒಂದು ಕಣ್ಣೀರು ನೀರು ಬರಲ್ಲ. ಅಷ್ಟು ಸ್ಟ್ರಾಂಗ್ ನನ್ನ ಮಗಳು ಮಾಡಿದ್ದೀನಿ. ಏನೇ ಬಂದರೂ ಎದುರಿಸ್ಬೇಕು, ಶಕ್ತಿ ನಿಮ್ಮಲ್ಲಿರಬೇಕು ಫ್ರೆಂಡ್ಸ್. ಆಗಿ ನನ್ನ ವಿಡಿಯೋದಲ್ಲಿ ನಿಮಗೆ ಏನಾರು ಒಂದು ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ. ನನ್ನ ಮನಸ್ಸಿಗೆ ಅನಿಸಿತು, ನಾನು ಅದನ್ನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಮಾಡಿದೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವುದೇ ವಿಷಯಕ್ಕೂ ಕುಗ್ಬೇಡಿ. ಲೈಫಲ್ಲಿ ಬಿ ಹ್ಯಾಪಿ, ಲೋ BP. ಏನೇ ಬಂದರೂ ಎದುರಿಸ್ಕೊಂಡು ನಿಂತ್ಕೋಬೇಕು ಅಷ್ಟೇ. ಎದುರಿಸ್ಬೇಕು, ಏನೇ ಬರಲಿ ಎದುರಿಸ್ಬೇಕು. ಲೈಫ್ನ ಜಾಲಿಯಾಗಿರಬೇಕು. ಜಾಲಿ ಲೈಫು ಅಷ್ಟೇ. ಕಷ್ಟ ಬರುತ್ತಾ, ಭಗವಂತ ನೀನು ಇದೆಯಾ ಧೈರ್ಯ ಕೊಡು ಅಂತ ನುಗ್ತಾ ಇರಿ ಅಷ್ಟೇ. ಪ್ರಾಣ ಕಳ್ಕೊಂಡಂದು ಏನು ಹೋಯ್ತು, ನಾವು ಓದೋರು ನಾವೇ ಹೋದ್ವಿ, ಇನ್ನೆಲ್ಲ ಚೆನ್ನಾಗೇ ಇರ್ತಾರೆ ಅಲ್ವಾ. ಯಾವುದಕ್ಕೂ 10 ನಿಮಿಷ ಯೋಚನೆ ಮಾಡೋದು ಕಲೀರಿ. ಸಡನ್ನಾಗಿ ದುಡುಕಬೇಡಿ, ಯಾವುದೇ ವಿಷಯಕ್ಕೂ ಸಡನ್ನಾಗಿ ದುಡುಕಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.